ಈ ಸಂದರ್ಭದಲ್ಲಿ ಇಡೀ ದೇಶ ಒಟ್ಟಾಗಿ ನಿಂತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇದೇ ಸಂದರ್ಭದಲ್ಲಿ ನಟ ಕಿಚ್ಚ ಸುದೀಪ್ ಅವರು ಒಂದು ಪತ್ರವನ್ನು ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಡೀಟೇಲ್ಸ್ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನಟ ಕಿಚ್ಚ ಸುದೀಪ್ ಒಂದು ಪತ್ರವನ್ನು ಬರೆದಿದ್ದಾರೆ. ಯುದ್ಧದ ಸಮಯದಲ್ಲಿ ಎಲ್ಲರೂ ಕೂಡ ಜೊತೆಯಾಗಬೇಕು. ನಾವು ಸರ್ಕಾರದ ಜೊತೆಗಿದ್ದೀವಿ. ನಾನು ಭಾರತದ ಹೆಮ್ಮೆಯ ಮಗ. ನಿಮ್ಮ ಈ ನಡೆಗೆ ನನ್ನ ಗೌರವವಿದೆ. ಹೀಗಂತೇಳಿ ಕಿಚ್ಚ ಸುದೀಪ್ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆಗೆ ನಿಮ್ಮಲ್ಲಿ ನಾನು ಕ್ಲಾರಿಟಿ ಮತ್ತು ಆತ್ಮವಿಶ್ವಾಸದ ನಾಯಕನನ್ನ ನೋಡುತ್ತೇನೆ. ಇಡೀ ಚಿತ್ರರಂಗ ಮತ್ತು ನಿಮ್ಮ ಹಾಗೂ ಸರ್ಕಾರದ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೀವಿ. ನಿಮ್ಮ ನಾಯಕತ್ವದಲ್ಲಿ ನಮ್ಮ ಸೇನೆ ಹೆಮ್ಮೆ ಮತ್ತು ಧೈರ್ಯವನ್ನು ತೋರಿದೆ. ಸೊ ಹಾಗಾಗಿ ನಮ್ಮ ಸೇನೆಗೆ ಸಲಾಂ. ಹೀಗಂತ ನಟ ಕಿಚ್ಚ ಸುದೀಪ್ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಮೂಲಕ ದೇಶ ಮೊದಲು ಅನ್ನುವಂಥ ಸಂದೇಶವನ್ನ ಸಾರುವ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ನಟ ಕಿಚ್ಚ ಸುದೀಪ್. ಆ ಒಂದು ಪತ್ರದ ಒಂದು ಪ್ರತಿಯನ್ನು ಗಮನಿಸ್ತಾ ಇದ್ದೀರಿ. ವಿ ಸ್ಟ್ಯಾಂಡ್ ಯುನೈಟೆಡ್ಲಿ. ಕನ್ನಡ ಚಿತ್ರರಂಗ ಆಗಿರಲಿ, ನಾವೆಲ್ಲರೂ ಕೂಡ ಅಷ್ಟೇ, ಇಡೀ ಕರ್ನಾಟಕದ ಜನತೆ ನಿಮ್ಮ ಹಾಗೂ ಸರ್ಕಾರದ ಜೊತೆಗೆ ನಾವಿದ್ದೀವಿ. ನಿಮ್ಮ ಮೇಲೆ ಬಹಳ ನಂಬಿಕೆ ಇದೆ ನಮಗೆ. ನಿಮ್ಮ ನಡೆಗೆ ನಮ್ಮ ಗೌರವವಿದೆ. ನಿಮ್ಮ ನಾಯಕತ್ವದಲ್ಲಿ ನಮ್ಮ ಸೇನೆ ಹೆಮ್ಮೆ ಮತ್ತು ಧೈರ್ಯವನ್ನು ತೋರಿಸ್ತಾ ಇದೆ ಅಂತಂದರೆ ನಮಗೂ ಕೂಡ ಹೆಮ್ಮೆ ಆಗುತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಹೀಗನ್ನುವಂಥ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದ ವಿಜುವಲ್ಸ್ ನೋಡ್ತಾ ಇದ್ದೀರಿ.